ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಇದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ಹೋಗಿ ನಮ್ಮ ನಾಯಕರಿಗೆ ಭೇಟಿ ಆಗತ್ತ ಹೋಗಿದ್ದೀವಿ. ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ, ಹೋಗಿ ಭೇಟಿಯಾಗಿ ಬರ್ತೀನಿ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದೆಲ್ಲಿ ಬಂತು? ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂತದ್ದು. ಅಧಿಕಾರದಾಗಿದ್ದಾಗ ನಾಯಕತ್ವದ್ದು ಮತ್ತೊಂದು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನಕ್ಕೆ ಯಾಕೆ ಹೋಗ್ತೀರಿ? ಆ ಗೊಂದಲ ಅನ್ನೋ ಪ್ರಶ್ನೆ ಎಲ್ಲ. ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೈತಿ. ಸಹಜ ಅಲ್ಲ ಸರ್, ಸಹಜ ಅಲ್ಲ. ಹೋಗಿ ನಂದು ಕಾಂಗ್ರೆಸ್ ಪಕ್ಷ. ಎಸ್, ಥ್ಯಾಂಕ್ ಯು ಸರ್. ಅದನ್ನೆಲ್ಲ ನಿರ್ಧಾರ ತಗೊಳೋದು ಹೈಕಮಾಂಡ್. ಗೊಂದಲ ತೆರೆ ಯಾಕೆ ಅನ್ನಕತ್ತೀರಿ? ನೀವ್ಯಾಕೆ ಮಾಧ್ಯಮದವ್ರು ಯಾಕೆ ಗೊಂದಲ ಅನ್ನಕತ್ತೀರಿ? ನಮ್ಮಲ್ಲಿ ಗೊಂದಲನೇ ಇಲ್ಲ, ಮತ್ತೆ ನೀವ್ಯಾಕೆ ಗೊಂದಲ ಅಂತ ಹೇಳಕತ್ತೀರಿ? ನಮ್ಮಲ್ಲೇ ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಏನ್ ನಿರ್ಧಾರಗಳು ಮತ್ತೊಂದು ಈಗ ಸಹಜವಾಗಿ 3-4 ಬಹಳ ಪ್ರಮುಖವಾದಂತ ವಿಚಾರಗಳು ಅದಾವ. ರಾಜ್ಯಸಭಾದ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, SIR ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ. ಅದ್ರ ಜೊತೆ ಇದು ಒಂದು ಸಬ್ಜೆಕ್ಟ್. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಸಹಜವಾಗಿ ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. ಅಂತವೆಲ್ಲ ಗೊಂದಲ ಅನ್ನಕ್ ಹೋಗ್ಬಿಡ್ರಿ. ನಮ್ಮ ಪಾರ್ಟಿ ಒಳಗೆ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ಏನಂತ ಸತೀಶ್ ಅಣ್ಣವರು ಹಿರಿಯ ಸಚಿವರು, ಅವರಷ್ಟು ನಾನು ಹಿರಿಯ ಅಲ್ಲ. ನನಗಿದ್ದ ಮಾಹಿತಿ ಪ್ರಕಾರ ಗೊಂದಲ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.